ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೇನು ಮತ್ತು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ನಿಯಮಗಳು ಮತ್ತು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಟೇಬಲನ್ನು ನೋಡಿದರೆ, ಇವಾಗ ಬನ್ನಿ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಯಾವ ಸಂದರ್ಭದಲ್ಲಿ ಬಳಸಬೇಕು ಅಥವಾ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಯಾವ ಸಂದರ್ಭದಲ್ಲಿ ಉಪಯೋಗಿಸಬೇಕು ಎಂದು ತಿಳಿದುಕೊಳ್ಳೋಣ ಬನ್ನಿ. ಯೂಸೇಜಸ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಾದಾ ವರ್ತಮಾನ ಕಾಲದ ಉಪಯೋಗಗಳು. ಅಂದರೆ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಯಾವಾಗ ಯೂಸ್ ಮಾಡಬೇಕು, ವೆನ್ ಡು ವಿ ಯೂಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಇನ್ ವಾಟ್ ಟೈಮ್ ಶುಡ್ ವಿ ಯೂಸ್, ಇನ್ ವಿಚ್ ಕಾಂಟೆಕ್ಸ್ಟ್ ಶುಡ್ ವಿ ಯೂಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಲೆಟ್ಸ್ ಲರ್ನ್ ಟುಡೇಸ್ ಕ್ಲಾಸ್. ಇಂದಿನ ಕ್ಲಾಸ್ನಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯಾವ ಒಂದು ಟೈಮಿಗೆ ಉಪಯೋಗ ಮಾಡಬೇಕಂತೇಳಿ ನೋಡೋಣ ಬನ್ನಿ. ಲೆಟ್ಸ್ ಸಿ. ಫಸ್ಟ್ ಯೂಸೇಜಸ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಈಸ್ to express habitual actions or regular actions. To express habitual actions or regular actions ಅಂದರೆ ನಮ್ಮ ದಿನನಿತ್ಯ ಮಾಡುವಂಥ ಕ್ರಿಯೆಗಳ ಬಗ್ಗೆ ಮಾತನಾಡುವಾಗ ಅಥವಾ ದಿನನಿತ್ಯ ಮಾಡುವಂಥ ನಮ್ಮ ಚಟುವಟಿಕೆಗಳ ಬಗ್ಗೆ ಬರೆಯುವಾಗ ಮಾತನಾಡುವಾಗ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಯೂಸ್ ಮಾಡಬೇಕು. ಹೆಬಿಚುವಲ್ ಆ್ಯಕ್ಷನ್ಸ್, ಟು ಎಕ್ಸ್ಪ್ರೆಸ್ ಹೆಬಿಚುವಲ್ ಆ್ಯಕ್ಷನ್ಸ್ ಅಂದರೆ ದಿನ ಮಾಡುವಂಥ ಕೆಲಸಗಳು, ಡೈಲಿ ಮಾಡುವಂಥ ಕೆಲಸಗಳು. ಹೆಬಿಚುವಲ್ ಆ್ಯಕ್ಷನ್ಸ್ ಅಂದರೆ ನಮ್ಮ ರೆಗ್ಯುಲರ್ ಆ್ಯಕ್ಟಿವಿಟೀಸ್ ಬರುತ್ತೆ, ನಮ್ಮ ಹಾಬೀಸ್ ಬರುತ್ತೆ. ಇದೆಲ್ಲ ನಾವು ದಿನ ಮಾಡ್ತೀವಲ್ಲ, ನಮ್ಮ ಡೈಲಿ ರೊಟೀನ್ ಬರುತ್ತೆ. ಇವೆಲ್ಲ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಹೇಳಬೇಕು ಮತ್ತು ಬರೆಯೋದಿದ್ದರೆ ಬರಿಬೇಕು, ಅಥವಾ ಮಾತನಾಡುವಾಗ ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಯೂಸ್ ಮಾಡಬೇಕು. ನಾವು ದಿನ ಮಾಡೋ ಕೆಲಸಗಳ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೇ ಮಾತಾಡಬೇಕು. ಅಥವಾ ನಮ್ಮ ಹಾಬೀಸ್, ಹೆಬಿಚುವಲ್ ಆ್ಯಕ್ಷನ್ಸ್ ಅಂದರೆ ನಮ್ಮ ಹಾಬೀಸ್ಗಳು ಕೂಡ ಬರ್ತವೆ. ನಮ್ಮ ಹಾಬೀಸು, ನಮ್ಮ ರೆಗ್ಯುಲರ್ ಆ್ಯಕ್ಟಿವಿಟೀಸು, ನಮ್ಮ ಡೈಲಿ ರೊಟೀನ್ಸು, ಇವೆಲ್ಲ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೇ ಹೇಳಬೇಕು. ನಮ್ಮ ಹವ್ಯಾಸಗಳು ಆಗಲಿ, ದಿನ ಮಾಡೋ ಕೆಲಸಗಳಾಗಲಿ, ಅಥವಾ ಡೈಲಿ ರೊಟೀನ್ ಅಂದರೆ ದಿನ ಏನೇನು ಮಾಡ್ತೀವಿ ಕೆಲಸ ಅದೆಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಐ ಟೇಕ್ ಬಾತ್ ಅಂದರೆ ಇದು ಹ್ಯಾಬಿಚುವಲ್ ಆ್ಯಕ್ಷನ್ ಆಗುತ್ತೆ, ಅಂದರೆ ರೆಗ್ಯುಲರ್ ಆ್ಯಕ್ಷನ್ ಆಗುತ್ತೆ. ನಾವು ದಿನಾಲು ಸ್ನಾನ ಮಾಡ್ತೀವಲ್ಲ, ಐ ಟೇಕ್ ಬಾತ್ ಅನ್ನಬೇಕು. ಅದೇ ಥರ ಸಿ ಗೋಸ್ ಟು ಸ್ಕೂಲ್, ಅವಳು ದಿನ ಶಾಲೆಗೆ ಹೋಗ್ತಾಳಲ್ಲ, ಅದಕ್ಕೆ ಸಿ ಗೋಸ್ ಟು ಸ್ಕೂಲ್. ಅದೇ ಥರ ನನ್ನ ಹಾಬೀಸ್ ಏನಿದೆ, ನಮ್ಮ ಹಾಬೀಸು ವಿ ರೀಡ್ ಬುಕ್ಸ್, ನಾವು ಪುಸ್ತಕಗಳನ್ನು ಓದುತ್ತೇವೆ. ದಟ್ ಈಸ್ ಅವರ್ ಹಾಬೀಸ್. ಈ ಥರ ನಮ್ಮ ದಿನನಿತ್ಯದ ಹವ್ಯಾಸಗಳು ಮತ್ತು ಆ್ಯಕ್ಷನ್ಸ್ಗಳು, ಕ್ರಿಯೆಗಳನ್ನು ಬಗ್ಗೆ ಮಾತನಾಡುವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೇ ಹೇಳಬೇಕು, ಮಾತನಾಡಬೇಕು, ಬರೆಯೋದಿದ್ದರೆ ಬರೀಬೇಕು. ಈ ಒಂದು ಸಂದರ್ಭದಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಯೂಸ್ ಮಾಡಿ ನೀವು ಮಾತನಾಡಿದರೆ ಇಂಗ್ಲೀಷ್ ಕೂಡ, ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಲು ಕೂಡ ಈಸಿಯಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಅಂದರೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಟೆನ್ಸ್ ಎಲ್ಲ ಪರ್ಫೆಕ್ಟ್ ಇರ್ತಾರೆ, ಬಟ್ ಯಾವ ಸಂದರ್ಭದಲ್ಲಿ ಅದು ಯೂಸ್ ಮಾಡಬೇಕು ಅನ್ನೋದೇ ಗೊತ್ತಿರೋದಿಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ರೆಗ್ಯುಲರ್ ಆ್ಯಕ್ಷನ್ಸ್ ಅಂದರೆ ದಿನ ಮಾಡೋ ಕೆಲಸಗಳು, ನಮ್ಮ ಹವ್ಯಾಸಗಳು ಹೇಳೋಕ್ಕೆ ಯೂಸ್ ಮಾಡಿ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ನ ಇಂಪ್ರೂವ್ ಮಾಡಿಕೊಳ್ಳಿ. ನಿಮ್ಮ ಸೆಂಟೆನ್ಸ್ ಸ್ಟ್ರಕ್ಚರ್ನ ಬರೆಯುವಾಗ ಇಂಪ್ರೂವ್ ಮಾಡಿಕೊಳ್ಳಿ. ಅದೇ ಥರ ಯೂಸೇಜಸ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಸೆಕೆಂಡ್ ಒಂದು ಕಾಂಟೆಕ್ಸ್ಟ್ ಯಾವ ಸಂದರ್ಭದಲ್ಲಿ ಯೂಸ್ ಮಾಡಬೇಕು ನೋಡೋಣ ಬನ್ನಿ. ಟು ಎಕ್ಸ್ಪ್ರೆಸ್ ಜನರಲ್ ಟ್ರುತ್ಸ್ ಆರ್ ಜನರಲ್ ಟಾಕ್ಸ್, ಸಾರ್ವಜನಿಕ ಸತ್ಯಗಳ ಬಗ್ಗೆ ಮಾತನಾಡುವಾಗ ಅಥವಾ ಜನರಲ್ ಆಗಿ ಸಾಮಾನ್ಯವಾಗಿ ಮಾತನಾಡುವಾಗ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೇ ಮಾತನಾಡಬೇಕು, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೇ ಹೇಳಬೇಕು. ಯೂನಿವರ್ಸಲ್ ಫ್ಯಾಕ್ಟ್ಸ್ ಅಂತ ಕರಿತೀವಿ ನಾವು, ಅಥವಾ ಜನರಲ್ ಟ್ರುತ್ಸ್, ಸಾರ್ವಜನಿಕ ಸತ್ಯಗಳಂದರೆ ಎಲ್ಲ ಕಡೆ ಅದು ನಿಜವಾಗಿರಬೇಕು, ರಿಯಲ್ ಆಗಿರಬೇಕು, ಫ್ಯಾಕ್ಟ್ ಆಗಿರಬೇಕು. ಅಂಥ ವಿಷಯಗಳ ಬಗ್ಗೆ ಮಾತನಾಡುವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೇ ಹೇಳಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ದ ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್, ಭೂಮಿ ಸೂರ್ಯನ ಸುತ್ತ ಸುತ್ತುತ್ತದೆ. ಇದು ಒಂದು ಜನರಲ್ ಟ್ರುತ್ ಆಗಿದೆ, ಸಾರ್ವಜನಿಕ ಸತ್ಯವಾಗಿದೆ. ನೀವು ಎಲ್ಲಿ ಹೋಗಿ ಯಾವ ದೇಶದಾಗ ಹೋಗಿ ಕೇಳಿದ್ರು ಭೂಮಿ ಹೇಗೆ ಸುತ್ತುತ್ತದೆ, ಯಾರ ಸುತ್ತ ಸುತ್ತುತ್ತದೆ ಅಂದರೆ ಸೂರ್ಯನ ಸುತ್ತ ಸುತ್ತುತ್ತದೆ ಅಂತಲೇ ಹೇಳ್ತಾರೆ. ಇದು ಸಾರ್ವಕಾಲಿಕ ಸತ್ಯ, ಎಲ್ಲೋದರೂ ಅದೇ ರೂಲ್ಸ್ ಇರುತ್ತೆ, ಅದೇ ಸತ್ಯನೇ ಇರುತ್ತೆ. ಯೂನಿವರ್ಸಲ್ ಫ್ಯಾಕ್ಟ್ಸ್ಗಳ ಬಗ್ಗೆ ಮಾತನಾಡುವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಬೇಕು. ಇನ್ನೊಂದು ಎಕ್ಸಾಂಪಲ್ ನೋಡಿ, ದ ಸನ್ ರೈಸಸ್ ಇನ್ ದ ಈಸ್ಟ್, ಸೂರ್ಯ
ಈಸ್ಟಲ್ಲಿ ಉದಯಿಸುತ್ತಾನೆ, ಪೂರ್ವದಲ್ಲಿ ಹುಟ್ಟುತ್ತಾನೆ. ನಾವು ಯಾವ ದೇಶಕ್ಕೆ ಹೋದರೂ ಕೂಡ ಸೂರ್ಯ ಪೂರ್ವದಲ್ಲೇ ಹುಟ್ಟುತ್ತಾನೆ. ದ ಸನ್ ಸೆಟ್ಸ್ ಇನ್ ದ ವೆಸ್ಟ್, ಪಶ್ಚಿಮದಲ್ಲೇ ಮುಳುಗುತ್ತಾನೆ. ಈ ಥರ ಸಾರ್ವಕಾಲಿಕ ಸತ್ಯಗಳ ಬಗ್ಗೆ ಮಾತನಾಡುವಾಗ ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೇ ಮಾತಾಡಬೇಕು, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೇ ಹೇಳಬೇಕು. ಅದೇ ಥರ ಜನರಲ್ ಟಾಕ್ಸ್ ಅಂದರೆ ನಾವು ಜನರಲ್ ಆಗಿ ಮಾತಾಡ್ತೀವಲ್ಲ, ಅದು ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೇ ಹೇಳಬೇಕು. ನಾನು ಬರಿತೀನಿ, ನಾನು ಓಡ್ತೀನಿ, ನಾನು ಹಾಡ್ತೀನಿ, ನಾನು ಕೂತ್ಕೋತೀನಿ, ಈ ಥರ ಹೇಳ್ತೀವಲ್ಲ. ವಿ ಸಿಟ್, ವಿ ಡಾನ್ಸ್, ವಿ ಪ್ಲೇ. ಅವನು ಹೋಗ್ತಾನೆ, ಸಿ ಗೋಸ್, ಅವಳು ಬರ್ತಾಳೆ, ಸಿ ಕಮ್ಸ್. ಇವೆಲ್ಲ ಜನರಲ್ ಟಾಕ್ಸ್ಗಳು. ಇದು ಕೂಡ ನಾವು ಮಾತನಾಡುವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೇ ಹೇಳಬೇಕು. ಯೂಸೇಜಸ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ತುಂಬ ಯೂಸ್ಫುಲ್ ಆಗಿದೆ. ಯಾಕಂದರೆ ಎಲ್ಲ ಕಲ್ತ ಮೇಲೆ ಅದು ಎಲ್ಲಿ ಉಪಯೋಗ ಮಾಡಬೇಕಂತೇಳಿ ಗೊತ್ತಿಲ್ಲ ಅಂದರೆ ಕಲ್ತಿದ್ದು ವೇಸ್ಟ್ ಆಗುತ್ತೆ. ಸೊ ನೀವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಚೆನ್ನಾಗಿ ನೋಡಿ, ನನ್ನ ಹಿಂದಿನ ಕ್ಲಾಸಲ್ಲಿ ಚೆನ್ನಾಗಿ ಕಲ್ತ್ಕೊಂಡು ಅದನ್ನು ನಿಮ್ಮ ಡೈಲಿ ಲೈಫಲ್ಲಿ ಯೂಸ್ ಮಾಡಿ. ಆವಾಗ ಅದಕ್ಕೆ ಕಲ್ತಿದ್ದಕ್ಕೂ ಅದು ಒಂದು ಯೂಸ್ ಆಗುತ್ತೆ. ಇಲ್ಲಾಂದರೆ ಸುಮ್ಮನೆ ಎಕ್ಸಾಮ್ ಪರ್ಪಸ್ ಅಷ್ಟೇ ಓದಿದರೆ ಏನು ಯೂಸ್ ಇಲ್ಲ. ನೀವು ಕಮ್ಯುನಿಕೇಷನ್ ಸ್ಕಿಲ್ ಆಗಿ ಕೂಡ ಇದನ್ನು ಯೂಸ್ ಮಾಡ್ಕೋಬೇಕು. ನೋಡಿದ್ರಲ್ಲ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸೆಕೆಂಡ್ ಒಂದು ಯೂಸೇಜಸ್ಸು ಟು ಎಕ್ಸ್ಪ್ರೆಸ್ ಜನರಲ್ ಟ್ರುತ್ಸ್. ಸಾರ್ವಕಾಲಿಕ ಸತ್ಯಗಳು ಹೇಳೋಕ್ಕೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೇ ಹೇಳಬೇಕು, ಉಪಯೋಗ ಮಾಡ್ತೀವಿ ಆ ಒಂದು ಟೆನ್ಸ್. ಅದೇ ಥರ ಮೂರನೇ ಒಂದು ಯೂಸೇಜಸ್ ನೋಡಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಯೂಸ್ ಮಾಡಬೇಕಂದ್ರೆ ಇನ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸಸ್ ಸ್ಟಾರ್ಟ್ ವಿತ್ ಹಿಯರ್ ಆ್ಯಂಡ್ ದೇರ್. ಅಂದರೆ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸಸ್ ಅಂತೇಳಿ ಬರುತ್ತೆ ಅಲ್ವಾ, ಕೈಂಡ್ಸ್ ಆಫ್ ಸೆಂಟೆನ್ಸಸ್ಸಲ್ಲಿ ಉದ್ಗಾರವಾಚಕ ಚಿಹ್ನೆಗಳು ಅಥವಾ ಭಾವಸೂಚಕ ವಾಕ್ಯಗಳು ಅಂತೇಳಿ ಕರಿತೀವಿ. ಆ ಭಾವಸೂಚಕ ವಾಕ್ಯಗಳು ಹಿಯರ್ ಆ್ಯಂಡ್ ದೇರ್ಲಿಂದ ಸ್ಟಾರ್ಟ್ ಆಗಿತ್ತಂದರೆ ಅಲ್ಲಿ ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೇ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಹಿಯರ್ ಕಮ್ಸ್ ರಮ್ಯಾ. ನೋಡಿ ಇಲ್ಲಿ ಹಿಯರ್ ಕಮ್ಸ್ ರಮ್ಯಾ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ದೇರ್ ಈಸ್ ದ ಬಸ್ ಸ್ಟಾಪ್, ಇದು ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸು. ಹಿಯರ್ ಆ್ಯಂಡ್ ದೇರ್ ಬಂದಾಗ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಇತ್ತಂದರೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನೇ ಯೂಸ್ ಮಾಡಬೇಕು. ಅದೇ ಥರ ನೋಡಿ, ಫೋರ್ತ್ ಕಾಂಟೆಕ್ಸ್ಟ್ ಎಲ್ಲಿ ಯೂಸ್ ಮಾಡಬೇಕು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಟು ಎಕ್ಸ್ಪ್ರೆಸ್ ಪ್ಲಾನ್ಡ್ ಆ್ಯಕ್ಟಿವಿಟೀಸ್. ನೋಡಿ, ಇದು ವೆರಿ ಇಂಪಾರ್ಟೆಂಟು. ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ನಾವು ಪ್ಲಾನ್ಡ್ ಆ್ಯಕ್ಟಿವಿಟೀಸ್, ಯೋಜನಾಬದ್ಧ ಕಾರ್ಯಗಳನ್ನು ಹೇಳುವಾಗ, ಅಂದರೆ ಪ್ಲಾನ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಒಂದು ಕೆಲಸ ಮಾಡಬೇಕು ಅಂಥೇಳಿ, ಅಂಥ ಮಾತುಗಳನ್ನು ಹೇಳುವಾಗ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೇ ಹೇಳಬೇಕು. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಮೋದಿ ವಿಸಿಟ್ಸ್ USA ನೆಕ್ಸ್ಟ್ ಮಂಡೇ. ಮೋದಿ ಏನು ಮಾಡಿದ್ದಾರೆ, ನಮ್ಮ ಪ್ರೈಮ್ ಮಿನಿಸ್ಟರು ನೆಕ್ಸ್ಟ್ ಮಂಡೇ ಅಮೇರಿಕಕ್ಕೆ ಹೋಗ್ಬೇಕಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಅದನ್ನು ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೇ ಹೇಳಬೇಕು. ಮೋದಿ ವಿಸಿಟ್ಸ್ USA ನೆಕ್ಸ್ಟ್ ಮಂಡೇ. ಇವೆಲ್ಲ ಕಲಿತು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಕಲಿತ್ರೆ ನಿಮಗೆ ನ್ಯೂಸ್ ಅದು ಕೇಳುವಾಗ ಯೂಸ್ ಆಗುತ್ತೆ. ಯಾಕಂದರೆ ಅಲ್ಲೆಲ್ಲ ಈ ಥರ ಹೇಳ್ತಾ ಇರ್ತಾರೆ, ಮೋದಿ ವಿಸಿಟ್ಸ್ USA ನೆಕ್ಸ್ಟ್ ಮಂಡೇ ಅಂತೇಳಿ. ಈ ಥರ ಅಂದರೆ ಇದು ಪ್ಲಾನ್ಡ್ ಆ್ಯಕ್ಟಿವಿಟೀಸ್. ಇನ್ನೊಂದು ಪ್ಲಾನ್ಡ್ ಆ್ಯಕ್ಟಿವಿಟೀಸ್ ನೋಡಿ, ಮೈ ಫ್ರೆಂಡ್ ಕಮ್ಸ್ ಟುಮಾರೋ. ನಮ್ಮ ಗೆಳೆಯ ನಾಳೆಗೆ ಬರಬೇಕು ನಮ್ಮ ಮನೆಗೆ ಅಂತೇಳಿ ಪ್ಲ್ಯಾನ್ ಮಾಡಿ, ಮೈ ಫ್ರೆಂಡ್ ಕಮ್ಸ್ ಟು ಅವರ್ ಹೋಮ್ ಟುಮಾರೋ, ಈ ಥರ. ಅದೇ ಥರ ಹಿ ಗೋಸ್ ಟು ಟ್ರಿಪ್ ನೆಕ್ಸ್ಟ್ ವೀಕ್. ಅವನು ನೆಕ್ಸ್ಟ್ ವೀಕು ಟ್ರಿಪ್ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ದಾನೆ. ಅಂದರೆ ಪ್ಲಾನ್ಡ್ ಆ್ಯಕ್ಟಿವಿಟೀಸ್, ಪ್ಲಾನ್ ಮಾಡ್ಕೊಂಡಿರೋ ಆ್ಯಕ್ಟಿವಿಟೀಸ್ಗಳ ಬಗ್ಗೆ ಹೇಳೋಕ್ಕೆ, ಕೆಲಸಗಳ ಬಗ್ಗೆ ಹೇಳೋಕ್ಕೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಅದೇ ಥರ ಫಿಫ್ತ್ ಕಾಂಟೆಕ್ಸ್ಟ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಪ್ಪ ಅಂದರೆ ಟು ಇಂಟ್ರಡ್ಯೂಸ್ ಕೊಟೇಶನ್ಸ್ ಅಂದರೆ ಒಬ್ಬರು ಹೇಳಿರೋ ಮಾತುಗಳು ಅಥವಾ ಕೊಟೇಶನ್ಸ್ ಇರ್ತಾವಲ್ಲ, ಆ ಕೊಟೇಶನ್ಸ್ಗಳಲ್ಲಿ ಹೇಳುವಾಗ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೇ ಹೇಳಬೇಕು. ಕೊಟೇಶನ್ಸ್ ಆಗಲಿ, ಪ್ರೊವರ್ಬ್ಸ್ಗಳಾಗಲಿ, ಇವೆಲ್ಲ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೇ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಶೇಕ್ಸ್ಪಿಯರ್ ಸೇಸ್ ಲವ್ ಈಸ್ ನಾಟ್ ಎ ಟೈಮ್ಸ್ ಫೂಲ್. ಶೇಕ್ಸ್ಪಿಯರ್ ಹೇಳ್ತಾರೆ ಲವ್ ಈಸ್ ನಾಟ್ ಅ ಟೈಮ್ಸ್ ಫೂಲ್ ಅಂಥೇಳಿ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೇ ಇದೆ. ಅದೇ ಥರ ಜಾನ್ ಕೀಟ್ಸ್ ಅವರು ಹೇಳ್ತಾರೆ ನೋಡಿ, ಕೀಟ್ಸ್ ಸೇಸ್ ಥಿಂಗ್ ಆಫ್ ಬ್ಯೂಟಿ ಈಸ್ ಜಾಯ್ ಫಾರ್ ಎವರ್. ಅವ್ರು ಹೇಳಿರೋ ಕೊಟೇಶನ್, ಅವ್ರು ಹೇಳಿರೋ ಮಾತು ನಾವು ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಯೂಸ್ ಮಾಡಬೇಕು. ಅದೇ ಥರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಾವು ಪ್ರೊವರ್ಬ್ಸ್ಗಳನ್ನು ಹೇಳೋಕ್ಕೆ ಕೂಡ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಪ್ರೊವರ್ಬ್ ಹೇಳ್ಬೇಕಂದ್ರೆ ಭಾಳಷ್ಟು ಗಾದೆ ಮಾತುಗಳನ್ನು ಹೇಳೋಕ್ಕೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೇ ಹೇಳ್ತೀವಿ. ಆ್ಯಕ್ಷನ್ ಸ್ಪೀಕ್ಸ್ ಲೌಡರ್ ದೆನ್ ವರ್ಡ್ಸ್, ಆನೆಸ್ಟ್ ಈಸ್ ದ ಬೆಸ್ಟ್ ಪಾಲಿಸಿ, ಹೀಗೆ ಅನೇಕ. ಸ್ಟ್ರೆಂತ್ ಈಸ್ ಲೈಫ್, ವೀಕ್ನೆಸ್ ಈಸ್ ಡೆತ್, ಡಿಸೈರ್ ಈಸ್ ಕಾಜಸ್ ಫಾರ್ ಆಲ್ ಮೈಸರೀಸ್,
ಡೂ ಆರ್ ಡಾಯ್ ಇವೆಲ್ಲ ನೋಡಿ ಪ್ರೊವರ್ಬ್ಸ್ಗಳನ್ನು ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೇ ಹೇಳ್ತೀವಿ. ಅಂದರೆ ಸಾದಾ ವರ್ತಮಾನ ಕಾಲದಲ್ಲಿ ಗಾದೆ ಮಾತುಗಳನ್ನು ಹೇಳೋಕ್ಕೂ ಕೂಡ ನಾವು ಯೂಸ್ ಮಾಡ್ತೀವಿ. ಗಾದೆ ಮಾತುಗಳು ಕೊಟೇಶನ್ಸ್ಗಳನ್ನು ಹೇಳೋಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಯೂಸ್ ಮಾಡಿ ನಾವು ಹೇಳಬೇಕು, ಮಾತಾಡಬೇಕು. ಎಲ್ಲಾದರೂ ಎಕ್ಸ್ಪ್ರೆಸ್ ಮಾಡುವ ವ್ಯಕ್ತಪಡಿಸಬೇಕಾಗಿತ್ತು ಗಾದೆ ಮಾತು ಕೊಟೇಶನ್ಸ್ ಅಂದರೆ ವಿ ಶುಡ್ ಯೂಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಅದು ಇದಷ್ಟೇ ಅಲ್ಲದೆ ಇನ್ನೂ ಅನೇಕ ಕಾಂಟೆಕ್ಸ್ಟಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್ ಆಯಿತು, ಇಂಪೆರೇಟಿವ್ ಸೆಂಟೆನ್ಸಸ್ಸಲ್ಲಿ ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನೇ ಯೂಸ್ ಮಾಡ್ತೀವಿ. ಇಂಪೆರೇಟಿವ್ ಸೆಂಟೆನ್ಸಸ್ ಅಂದರೆ ಆಜ್ಞಾಧಾರಕ ವಾಕ್ಯಗಳು, ರಿಕ್ವೆಸ್ಟು, ಕಮೆಂಡು, ಸಜೆಷನ್ ಕೊಡೋಕ್ಕೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನೇ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಸ್ಟ್ಯಾಂಡ್ ಅಪ್, ಗೋ ಔಟ್ಸೈಡ್, ಕಮ್ ಇನ್ ನೋಡಿ, ಇವೆಲ್ಲ ಇಂಪೆರೇಟಿವ್ ಸೆಂಟೆನ್ಸಸ್. ಪ್ಲೀಸ್ ಬ್ರಿಂಗ್ ವಾಟರ್, ಈ ಥರ ಇಂಪೆರೇಟಿವ್ ಸೆಂಟೆನ್ಸಸ್ ಹೇಳೋ ಸಲುವಾಗಿ ಆಜ್ಞಾಧಾರಕ ವಾಕ್ಯಗಳನ್ನು ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಬೇಕು. ಅದೇ ಥರ ಅನೇಕ ಪೊಯಮ್ಸ್ಗಳಲ್ಲೂ ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ನೋಡ್ತೀವಿ. ಮತ್ತು ನ್ಯೂಸ್ನ ಫ್ರೆಶ್ ಆಗಿ ಇಡಬೇಕಂತೇಳಿ ರೀಸೆಂಟಾಗಿ ಮುಗಿದಿರೋ ಆ್ಯಕ್ಷನ್ಸ್ಗಳು ಕೂಡ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ನೀವೆಲ್ಲ ನ್ಯೂಸ್ ಪೇಪರ್, ಇಂಗ್ಲೀಷ್ ನ್ಯೂಸು ಅದು ನೋಡಿದರೆ ನಿಮಗೆ ಗುರುತಾಗುತ್ತೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೇ ಕೊಡ್ತಾರೆ ಹೆಡ್ಲೈನ್ಸು. ಫಾರ್ ಎಕ್ಸಾಂಪಲ್ ಇಂಡಿಯಾ ವರ್ಲ್ಡ್ ಕಪ್ ಗೆದ್ದಿತ್ತು ಅಂದರೆ ಅದು ಫ್ರೆಶ್ ಆಗಿರಬೇಕು ನ್ಯೂಸ್ ಅಂಥೇಳಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ತೀವಿ. ಇಂಡಿಯಾ ವಿನ್ಸ್ ದ ವರ್ಲ್ಡ್ ಕಪ್ ಅಂಥೇಳಿ ಹೇಳ್ತೀವಿ. ಅಂದರೆ ಅದು ಮುಗಿದೋಗಿರೋ ಆ್ಯಕ್ಷನ್ನು ನಾವು ಇನ್ನೂ ಫ್ರೆಶ್ನೆಸ್, ಅದು ತಾಜಾತನ ತೋರ್ಸೋಕ್ಕೆ, ಅದು ಇನ್ನೂ ಫ್ರೆಶ್ನೆಸ್ ಇದೆ ಅಂತ ತೋರಿಸೋ ಸಲುವಾಗಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಯೂಸ್ ಮಾಡಿ ಹೇಳ್ತೀವಿ. ಈ ಎಲ್ಲ ಕಾಂಟೆಕ್ಸ್ಟ್ಗಳಲ್ಲಿ, ಹಾಗೆ ಕ್ರಿಕೆಟ್ ಕಾಮೆಂಟ್ರೀಸ್ಗಳಲ್ಲಿ ಅನೇಕ ಕಡೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಎಲ್ಲ ರೂಲ್ಸ್ಗಳು ಕಲಿತು ಎಲ್ಲ ಬರುತ್ತೆ, ಒಟ್ಟು ಯೂಸ್ ಮಾಡೋದೇ ಗೊತ್ತಿಲ್ಲ ಅಂದರೆ ತಪ್ಪಾಗುತ್ತೆ. ಎಲ್ಲ ಆನ್ಸರ್ ಓದಿ ಅಲ್ಲಿ ಎಕ್ಸಾಮಲ್ಲೇ ಬರಲಿಲ್ಲ ಅಂದರೆ ಹೇಗೆ ಮಾರ್ಕ್ಸ್ ಬರುತ್ತೆ ಅಲ್ಲ, ಅದೇ ಥರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಪರ್ಫೆಕ್ಟಾಗಿ ಕಲಿತು ಅದನ್ನು ಯೂಸ್ ಮಾಡೋದೇ ಗೊತ್ತಿಲ್ಲ ಅಂದರೆ ವೇಸ್ಟ್ ಆಗುತ್ತೆ ನೀವು ಕಲ್ತಿದ್ದು. ಸೊ ಈ ಎಲ್ಲ ಕಾಂಟೆಕ್ಸ್ಟಲ್ಲಿ ನೀವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಡೈಲಿ ಯೂಸ್ ಮಾಡಿ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಆ್ಯಂಡ್ ರೈಟಿಂಗ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ಇನ್ ಇಂಗ್ಲೀಷಲ್ಲಿ 15 to 20, 25, 30% ಇಂಗ್ಲೀಷ್ನ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೇ ಮಾತಾಡ್ತೀವಿ. ಇದು ಕೂಡ ವೆರಿ ಇಂಪಾರ್ಟೆಂಟ್ ಟೆನ್ಸು ಇಂಗ್ಲೀಷ್ ಗ್ರಾಮರಲ್ಲಿ. ಇದು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಒಂದು 30% ಇಂಗ್ಲೀಷ್ನ ನೀವು ಈಸಿಯಾಗಿ ಫ್ಲೂಯೆಂಟಾಗಿ ಮಾತನಾಡಬಹುದು. ನೋಡಿದಿರಲ್ಲ ವಿದ್ಯಾರ್ಥಿಗಳೇ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಯಾವ ಒಂದು ಸಂದರ್ಭದಲ್ಲಿ ಅಂದರೆ ಯಾವಾಗ ಎಲ್ಲಿ ಯೂಸ್ ಮಾಡಬೇಕು ಅಂತೇಳಿ ತಿಳಿದುಕೊಂಡ್ರಿ. ಐ ಹೋಪ್ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದರೆ ನೀವೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳ್ಕೊಳ್ಳಿ. ಇನ್ನು ಮುಂದೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗಳ ಎಕ್ಸಾಂಪಲ್ಸ್ಗಳು, ಉದಾಹರಣೆಗಳನ್ನು ನೋಡೋಣ. ಪಾಸಿಟಿವ್, ನೆಗೆಟಿವ್, ಇಂಟ್ರಗೇಟಿವ್ ಮತ್ತು WH ಸೆಂಟೆನ್ಸಸ್ಸಲ್ಲಿ ಯಾವ ಥರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಯೂಸ್ ಮಾಡಿ ವಾಕ್ಯಗಳನ್ನು ರಚನೆ ಮಾಡಬೇಕಂತೇಳಿ ಈಗ ನೋಡೋಣ ಬನ್ನಿ.